Subscribe Uday Digitals. ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಅಂಗದ ಜಯನ ಪವನ ಚರಣ ಅಂಗದ ಜಯನ ಪವನ ಚರಣ ನಾರಾಯಣ
ತಿಂಗಳ ಬೆಳಕಿನ ತಿಣಿರಸವ ಸುತ್ತ ಮಂಗಳವಾಗಿ ಜಯ ಜಯ ಮಂಗಳವಾಗಿ ಚಕ್ರವರ್ತಿ ಮಂಗಳಂ ಮಂಗಳಂ ಚಂದ್ರ
ಸುರಗಾರತಿ.
ಗಲಾಟೆ ಒಂಚೂರು ಗಲಾಟೆ ಮಾಡೋ ಒಂದು 5 ನಿಮಿಷ. ಟೈಮ್ ಎಷ್ಟಾಯಿತು? ಸ್ವಾಮಿ ಅನುಗ್ರಹದಿಂದ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅನುಗ್ರಹ ಬೇಕು ಅಂದರೆ ಕೇಶವಪ್ಪನ ಅನುಗ್ರಹ ಬೇಕು. ಆಮೇಲೆ ನಂತರ ಎಲ್ಲ ಬರ್ತಕ್ಕಂಥದ್ದು. ಯಾಕೆಂದರೆ ವಿಶೇಷವಾಗಿ ವಿಷ್ಣುಗೆ 8 ಹೆಸರು ಇರೋದ್ರಿಂದ ಮೊದಲನೇ ಹೆಸರು ಕೇಶವ ಅಂತ ಹೇಳಿ, ಆದಿಮೂಲ ಕೇಶವ ಅಂತ. ಆಮೇಲೆ ನೆಕ್ಸ್ಟ್ ಗೋವಿಂದಪ್ಪ, ತಿಮ್ಮಪ್ಪ, ರಾಮಪ್ಪ, ಭೀಮಪ್ಪ, ಶಿವಪ್ಪ, ವೆಂಕಟೇಶಪ್ಪ, ಈ ಥರ ದಾಮೋದರ, ಉಪೇಂದ್ರ ಎಲ್ಲ ಬರ್ತಕ್ಕಂಥದ್ದೇ ನಂತರ ಹೆಸರು. ಅದು ಮೊದಲನೇ ಹೆಸರು ವಿಷ್ಣುವಿನಲ್ಲಿ ಮೊದಲನೇ ಹೆಸರಾಗಿ ಕೇಶವ ಅಂತ ಸರ್ವ ಕಷ್ಟಗಳ ನಿವಾರಕ ಅಂತ ಹೇಳ್ತೀವಿ. ಕೇಶವ ಭಕ್ತ ಇರ್ತಕ್ಕಂಥ ಶ್ರೀದೇವಿ ಭೂದೇವಿ ಸಮೇತ ಚನ್ಕೇಶ ಸ್ವಾಮಿ, ಹಾಗೆ ಸೀತಾರಾಮಾಂಜನೇಯ, ಆಮೇಲೆ ಮಾಲ್ಕಾಪುರಿ ವಿಶೇಷವಾಗಿ ಮಾಲ್ಕಾಪುರಿ ಚನ್ಕೇಶ್ವ ಅಂತ ಕರಿತೀವಿ. ಇದನ್ನು ಮಾಲ್ಕಾಪುರಿ ಬಂದರಿಗೆ ಮಾಲ್ಕಾಪುರಿ ಚನ್ಕೇಶ್ವ ಅಂತ. ಕೆಂಚರಾಯ, ಬೂದ್ರಾಯ, ಹನುಮಂತ, ನರಸಿಂಹಸ್ವಾಮಿ, ಇನ್ನು ಬಾಣಪ್ಪ, ಈ ಥರ ವಿಶೇಷ ದೇವರುಗಳು ಹೆಚ್ಚಿನಾಗಿ ಇಲ್ಲಿ ಎಲ್ಲ ಅಕ್ಷಯ ಪಾತ್ರೆ ಪೂಜೆ ವಿಶೇಷವಾಗಿ ಎಲ್ಲ ಪೂಜೆ ಇವತ್ತಿನ ವಿಶೇಷವಾಗಿ ಹಮ್ಮಿಕೊಂಡಿದ್ದೀವಿ. ಏನಕ್ಕೆ ಇವೆಲ್ಲ ಪೂಜೆ ವಿಶೇಷತೆ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಬಂದು ಭಕ್ತಾದಿಗಳು ಇಷ್ಟಾರ್ಥಗಳು ಈಡೇರಬೇಕು. ಮೊದಲನೇದಾಗಿ ಮಳೆ ಬೆಳೆ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಸಕಲ ಸಂಪತ್ತು ಆರೋಗ್ಯ ಬೇಕು ಅಂದಾಗ ನಾವು ಭಕ್ತನ ಕೃಪೆ ಮಾಡಬೇಕು ಅಂದಾಗ ತಮ್ಮ ಕೈಲಿರ್ತಕ್ಕಂಥ ತನು ಮನ ಧನ ಸಹಾಯ ಮಾಡಿದಾಗ ಮಾತ್ರ ಪ್ರತಿಯೊಂದನ್ನು ಕೆಲಸ ಕಾರ್ಯ ಮಾಡೋಕ್ಕಾಗ್ತಕ್ಕಂಥದ್ದು. ಯಾಕೆಂದರೆ ಇಷ್ಟೆಲ್ಲ ಒಂದು ಶಕ್ತಿ ಅಂದರೆ ಭಗವಂತನ ಶಕ್ತಿ ಮೇಲೆ ಇವೆಲ್ಲ ಆಗ್ತಕ್ಕಂಥದ್ದು. ಯಾಕೆಂದರೆ ಊರಲ್ಲೇ ಇಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ ಭಗವಂತನ ಆಶೀರ್ವಾದ ಇದ್ದೇನೆ ಯಾವುದೇ ಒಂದು ಊರು, ರಾಜ್ಯ, ದೇಶ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಹಾಗಾಗಿ ಭಗವಂತ ಎಲ್ಲರಿಗೂ ನಿಮಗೆ ಬಂದಿರತಕ್ಕಂಥ ಈಗ ನಾನಾ ಸಮಸ್ಯೆಗಳನ್ನು ಹೊತ್ತು ತಗೊಂಬಂದಿದ್ದಾರೆ. ನಿಮ್ಮ ಆದ ಸಮಸ್ಯೆಗಳಿದ್ದಾವೆ, ಆರೋಗ್ಯದ ಸಮಸ್ಯೆಗಳಿದ್ದಾವೆ, ಅದನ್ನು ಈಡೇರಲಿ ಅಂತೇಳಿ ಇವತ್ತು ಯಾವ ದೇವತೆಗಳು ನಾವೇನು ಮಾಡ್ತೀವಿ, ನಮ್ಮಲ್ಲಿ ಒಂದು ಭಾವನೆ ಇರುತ್ತೆ. ಏನಂತಂದ್ರೆ ನಮ್ಮ ದೇವ್ರು ದೊಡ್ಡದು, ಒಂದು ಭಾವನೆ ಇರುತ್ತೆ. ಯಾಕೆ ಅಂದ್ರೆ ನಮ್ಮ ದೇವ್ರು ದೊಡ್ಡದು ಅನ್ನೋದು ಯಾಕೆ ಅಂತೀವಿ ಅಂತಂದ್ರೆ ನಾವು ಚೆನ್ನಾಗಿ ಮಾಡ್ತಾ ಇದೀವಿ, ನಾವು ಚೆನ್ನಾಗಿ ಅಲಂಕಾರ ಮಾಡ್ತೀವಿ, ನಾವು ಚೆನ್ನಾಗಿ ಇದು ಮಾಡ್ತೀವಿ, ಅದು ಮಾಡ್ತೀವಿ. ಅಲಂಕಾರ ನಮ್ಮಲ್ಲಿ ಏನು ನಾವು ಚೆನ್ನಾಗಿ ಅದ್ದೂರಿಯಾಗಿ ಜನ ಕಾಣಂಗ್ ಮಾಡ್ಬಿಟ್ರೆ ಅದು ನಮ್ಗೆ ಏನಾಗುತ್ತೆ, ನಮ್ಮದೇ ದೇವ್ರು ದೊಡ್ಡದು ಭಾವನೆ ಹುಟ್ಬಿಡುತ್ತೆ. ಇದು ಆ ಥರ ಅಲ್ಲ. ಯಾವುದೇ ಒಂದು ದೇವಿ ಅನುಗ್ರಹ ಬೇಕು, ಯಾವುದೇ ಒಂದು ದೇವಿಗಳಿಗೆ ಶಕ್ತಿ ಬೇಕು ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರನ ಆಶೀರ್ವಾದ ಇದ್ದರೆ ಎಲ್ಲ ದೇವತೆ ಶಕ್ತಿ ಕೆಲಸ ಮಾಡಕ್ಕೆ ಮುಂದೆ ಹೋಗೋದು. ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾಡ ದೇವತೆ ಚಾಮುಂಡೇಶ್ವರಿ ಅಂತ ಹೇಳ್ತೀವಿ ನಾವು. ಚಾಮುಂಡೇಶ್ವರಿ ಶಕ್ತಿ ಹೆಂಗೆ ಬರುತ್ತೆ? ಯಾರು ಅವರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರದಲ್ಲೇ ಮಹಿಷಾಸುರನ ಸಂಹಾರ ಮಾಡಿರ್ತಕ್ಕಂಥದ್ದು ಚಾಮುಂಡೇಶ್ವರಿ. ಇಲ್ಲಾಂದ್ರೆ ಚಾಮುಂಡೇಶ್ವರಿನೇ ಮಾಡ್ಬೋದಾಯ್ತು, ಅವ್ರ ಶಕ್ತಿ ಇಲ್ಲ ಅಲ್ವಾ? ಹಾಗೆ ಯಾವುದೇ ಒಂದು ಹೆಣ್ಣು ದೇವರಿಗಾಗಿರ್ಬೋದು, ಗಂಡು ದೇವರಿಗಾಗಿರ್ಬೋದು, ವಿಷ್ಣು ಪರಮಾತ್ಮನ ಅನುಗ್ರಹ, ಶಿವ ಪರಮಾತ್ಮನ ಅನುಗ್ರಹ, ಬ್ರಹ್ಮನ ಅನುಗ್ರಹ ಇದ್ದಾಗ ಮಾತ್ರ ಎಲ್ಲ ಕೆಲಸಗಳು ದೇವತೆಗಳಿಗೆ ಶಕ್ತಿ ಬರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂದ್ರೆ ನಾವೇನು ನಮ್ಮ ದೇವ್ರದ್ದು ಬೇರಿಟ್ಟು ನಮ್ದು ಆ ಥರ ಅಲ್ಲ. ಭಗವಂತನ ಕೃಪಾ ಪ್ರತಿಯೊಬ್ಬರಿಗೂ ಇರಬೇಕು. ಅದು ನಿಮಗೆ ದೇವ್ರ ಸಿಂಟಮ್ಸ್ ಹೇಗೆ ಕಾಣಿಸ್ತವೆ ಅಂದ್ರೆ ನೀವು ಮಾಡ್ಬೇಕಾದ್ರೆ ಪೂಜೆಯಲ್ಲಿ ಅನುಗ್ರಹದಲ್ಲಿ ನಿಮ್ಗೆ ಗೊತ್ತಾಗ್ತವೆ ಯಾವ ದೇವರಿಗೆ ಯಾವ್ಯಾವ ನಿಮಗೆ ಸಿಂಟಮ್ಸ್ ಕಾಣಿಸ್ತವೆ, ದೇವಿ ಆಗಿರ್ಬೋದು, ದೇವರಾಗಿರ್ಬೋದು. ಅದಕ್ಕೋಸ್ಕರ ಇವತ್ತೆಲ್ಲ ಅನುಗ್ರಹ ಕೂಡಲಿ ಬರಲಿ ಅಂತೇಳಿ ಇವತ್ತಿನ ಊರಿಗೆ ಮಳೆ, ಎಲ್ಲ ಗ್ರಾಮಕ್ಕೆ ಊರಿಗಾಗಿರ್ಬೋದು, ಗ್ರಾಮಕ್ಕೆ ರಾಜ್ಯಕ್ಕಾಗಿರ್ಬೋದು, ಇವಾಗ ಮಳೆ ಬೆಳೆ ಪ್ರತಿಯೊಂದು ಆಗಬೇಕು. ಆದಾಗ ಮಾತ್ರ ಎಲ್ಲರಿಗೂ ನಾವು ಇದು ಮಾಡೋಕ್ಕಾಗ್ತಕ್ಕಂಥದ್ದು. ನಾವು ಇಲ್ಲಿ ಏನಾದ್ರು ಹೇಳ್ತಾ ಇದ್ರೆ ಕೆಲವರು ಏನೋ ರಾಜಕೀಯ ವಿಚಾರ ಮಾತಾಡೋದು, ಇನ್ನೊಂದು ಏನೋ ಮನೆ ಸುದ್ದಿ ಮಾತು. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಯಾವತ್ತೂ ಏಕಾಗ್ರತೆಯಲ್ಲಿ ಇರಬೇಕು ನಾವು. ಇನ್ನೊಬ್ಬರು ವೈಯಕ್ತಿಕ ವಿಚಾರ ದೇವಸ್ಥಾನಕ್ಕೆ ಬರೋದು ಏನಕ್ಕೆ ಅಂದ್ರೆ ನಮ್ಮ ಕರ್ಮ ಕಳ್ಕೊಳಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬರೋದು, ನಮಗೆ ಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಬರ್ತೀವಿ. ಮನೆಗಿದ್ದ ಶಾಂತಿ ಅಟ್ಲೀಸ್ಟ್ ಒಂದು ಪೂಜೆ ಅನುಗ್ರಹ ನಾವು ಪಡಿಬೇಕು. ದೇವ್ರ ಅನುಗ್ರಹ ನೋಡಿದ ಮಾತ್ರನೇ ದೇವ್ರ ಪೂಜೆ ಮಾಡೋಕ್ಕೆ ಕೈ ಯಾವತ್ತೂ ಕಣ್ಣು ಮುಚ್ಕೋಬಾರ್ದು. ಕಣ್ಣು ತೆರ್ಕೊಂಡು ಪೂಜೆ ಮಾಡಿ ರಾತ್ರಿ ಮಾಡ್ಕೊಂಡ್ರೆ ಭಗವಂತ ಪ್ರಾರ್ಥನೆ ಮಾಡ್ಕೋಬೇಕು. ಇಲ್ಲಿ ಬಂದು ಯಾರ ಮನೆ ಸುದ್ದಿ ಮಾತಾಡೋಕ್ಕಾಗಲಿ ದೇವಸ್ಥಾನಕ್ಕೆ ಇಲ್ಲಿ ಅಂತಲೇ ಯಾವ ದೇವಸ್ಥಾನಕ್ಕೆ ಹೋಗ್ಕೋಬೇಡ್ರಿ. ಮನೆ ಫಸ್ಟ್ ದೇವಸ್ಥಾನಕ್ಕೆ ಬಂದಾಗ ದೇವರು ಇಲ್ಲಿನ ಮಾಡ್ತಕ್ಕಂಥ ಪಾಲ್ಯಗಳು, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿನ ಪ್ರತಿಯೊಬ್ಬರು ಮಕ್ಕಳುಗಳಿಗೆ ತಂದೆ ತಾಯಿಯಾಗಿರ್ತಕ್ಕಂಥವ್ರು ನಾವು ತಿಳಿಸ್ಬೇಕು. ಅದನ್ನ ಪೂಜೆ ಮಾಡೋ ಸುಮ್ಮನೆ ಗಂಟೆ ಆಡಿದ ತಕ್ಷಣ ಪೂಜೆ ಅಂತ ಆಗಲ್ಲ. ಊದ್ಗಡಿ ಬೆಳಗಿದ ತಕ್ಷಣ ಪೂಜೆ ಅನ್ನೋದಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ. ಯಾಕೆ ಪೌರ್ಣಮಿಯ ಪೂಜೆ ಯಾಕೆ ಮಾಡಬೇಕು? ಅಮಾವಾಸ್ಯೆ ಪೂರ್ಣಿಮೆ ವಿಶೇಷವಾಗಿ ವಿಷ್ಣು ಪರಮಾತ್ಮಗೆ ಶ್ರೇಷ್ಠವಾದ ಪೂಜೆ ಅಂದರೆ ಗಂಡು ದೇವಗಳಿಗೆ ಪೌರ್ಣಮಿ ಪೂಜೆ ಅಂತ ಮಾಡಬೇಕು. ದೇವಿಗಳಿಗೆ ಏನಾಗುತ್ತೆ ಅಮಾವಾಸ್ಯೆ ಪೂಜೆ ಅಂತೇಳಿ ವಿಶೇಷವಾಗಿ ಶ್ರೇಷ್ಠವಾಯಿತು ದೇವಿಗಳಿಗೆ. ಯಾಕಂದ್ರೆ ಇಲ್ಲಿ ಪರಮಾತ್ಮನು ಇದ್ದಾನೆ, ಜೊತೆಗೆ ಶ್ರೀದೇವಿ ಭೂದೇವನು ಇದ್ದಾರೆ. ಹಂಗಾಗಿ ಎರಡೂ ಅನುಗ್ರಹ, ಒಂದು ವಿಷ್ಣು ಪರಮಾತ್ಮನ ಅನುಗ್ರಹ ಇರೋದ್ರಲ್ಲಿ ಎಲ್ಲ ಪೂಜೆ ವ್ಯವಸ್ಥೆ ಮಾಡಬೇಕು. ಎಲ್ಲೇ ಆಗಲಿ ಎಲ್ಲೇ ಆಗಲಿ ಹೇಳ್ಬೇಕಾದ್ರೆ ಮಾಹಿತಿ ತಿಳ್ಕೊಳಕ್ಕಿಂತ ಇಷ್ಟ ಇಲ್ದರು ಎದ್ದೋಗ್ಬಿಡಿ, ಏನು ಬೇಚಾರ ಮಾಡ್ಕೊಳಲ್ಲ. ಎಲ್ಲ ಅಲ್ಬೇಕಾದ್ರೆ ಹೇಳ್ಬೇಕಾದ್ರೆ ನಗಾಡ್ಕೊಂಡು ನಿಂತ್ಕೊಳ್ಳೋದು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಏನೋ ಒಂದು ಮಾಹಿತಿ ಹೇಳ್ತೀವಿ ಅಂದ್ರೆ ನಿಮ್ಮ ಮುಂದಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳೋದು, ನಮಗೆ ಇದಕ್ಕೆ ಅಂತಲ್ಲ. ಮುಂದಿನ ಮಕ್ಕಳು ತಿಳಿಸ್ಬೇಕು. ಸುಮ್ಮನೆ ಬಂದು ಗಂಟೆ ಪೂಜೆ ಮಾಡ್ಕೊಂಡು ಏನು ಪೂಜೆ ಮಾಡ್ತೀವಿ, ಇಲ್ಲ ಅವನು ಮಾಡ್ತಾ ಇದ್ದ ನಾನು ಮಾಡಿದೆ, ಆ ಥರ ಅಲ್ಲ ಪದ್ಧತಿ. ನಮ್ಮ ಪೂಜೆ ವಿಶೇಷ ಪ್ರತಿ ವಾರ ಏನಕ್ಕೆ ಮಾಡಬೇಕು, ಮತ್ತು ತಿಂಗಳು ಪೂಜೆ ಏನಕ್ಕೆ ಮಾಡಬೇಕು, ಮನೆ ದೇವರು ಅಂದ್ರೇನು, ಗ್ರಾಮ ದೇವರು ಅಂದ್ರೇನು, ಕುಲ ದೇವರು ಅನ್ನೋದು ಒಬ್ರಿಗೂ ಗೊತ್ತಿರಲ್ಲ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಗ್ರಾಮ ದೇವರು, ಮನೆ ದೇವರು ಪ್ರಾರ್ಥನೆ ಮಾಡ್ಕೊಂಡು ಭಗವಂತನಲ್ಲಿ ಅನುಗ್ರಹ ಪಡ್ಕೊಳಕ್ಕೆ ಹೋಗ್ಬೇಕು. ನಾವು ಓಡ್ಕೊಂಡು ನಮ್ಮ ಇಷ್ಟಾರ್ಥಗಳು ಬೇಡ್ಕೋಬೇಕು. ದೇವರೇ ಇವತ್ತು ನಾನು ನಿನ್ನ ಸ್ಥಳಕ್ಕೆ ಬಂದಿದ್ದೀನಿ, ನನ್ನ ಸಮಸ್ಯೆಗಳು ಈ ಥರ ಇವೆ, ಅದಕ್ಕೆ ನೀವು ಪರಿಹಾರ ಕೊಡಬೇಕು ಅಂತ ಹೋಗ್ತಾ. ನಾವು ದೇವ್ರನ್ನ ಹೆಂಗೆ ಇಟ್ಕೋಬೇಕು ಅಂದರೆ ಹೋಗಿ ಬಂದು ದೇವ್ರನ್ನ ಮಾತಾಡ್ಸೋ ಲೆವೆಲಿಗೆ ಇಟ್ಕೋಬೇಕು. ನಾವು ಹೋಗ್ತಾ ಬರ್ತಾ ಇದ್ರೆ ದೇವ್ರ ದೃಷ್ಟಿ ನಮ್ಮ ಬಿದ್ಮೇಲೆ ನೀವೇನೋ ಕೇಳಕ್ಕೆ ಬಂದಿರ್ತೀರ, ಸಮಸ್ಯೆ ಬಗೆರದ ಹಂಗೆ ಹೋಗ್ಬಿಡ್ತೀರಾ. ಯಾವತ್ತು ದೇವ್ರ ದೃಷ್ಟಿ ನಮ್ಮ ಮೇಲೆ ಬೀಳೋ ಥರ ನಾವು ಮಾಡಬೇಕು. ನೀವೇನೇ ಕೇಳ್ಕೊಂಬರಿ ಮಗ, ನೀವು ಪ್ರತಿಯೊಬ್ಬರು ಕೆಲವು ಬಂದಿರ್ತಾರೆ ಮರ್ತೋಗಿರ್ತೀರ. ಆ ಪೂಜೆ ಭಾಗವಹಿಸಿದ್ರೆ ನಿಮ್ಗೆ ಆ ಫಲ ಸಿಗುತ್ತೆ. ನಿಮಗೆ ಸಾವಿರಾರು ಫಲ ಹೆಂಗೆ ಸಿಗುತ್ತೆ ಅಂದರೆ ಆ ಭಾಗವಹಿಸ್ತಿದ್ರೆ ನಿಮ್ಗೆ ಆಟೋಮೆಟಿಕಾಗಿ ನೀವು ಅನ್ಕೊಂಡ್ ಕೆಲಸಗಳೇ ಸಕ್ಸಸ್ ಆಗ್ಬಿಡ್ತವೆ. ನೀವು ದೇವ್ರು ಕೇಳೋ ಅವಶ್ಯಕತೆ ಇರಲ್ಲ, ಇನ್ನೊಂದು ಕೈಗೆ ಹಿಡಿದ ಅವಶ್ಯಕತೆ ಇರಲ್ಲ. ನೀವು ಅನ್ಕೊಂಡ್ಬೇಕು, ಮನಸ್ಸಲ್ಲಿ ಅನ್ಕೋಬೇಕು. ನಾವು ದೇವ್ರ ಇದಕ್ಕೆ ದುಡ್ಡು ಕೊಡ್ತಾನೆ ಯಾವುದೇ ದೇವರು ಒಲೆಯಲ್ಲ, ಅದೊಂದು ತಿಳ್ಕೊಂಬಿಡ್ರಿ. ದುಡ್ಡು ಕೊಟ್ಟ ತಕ್ಷಣ ಹೂವಿನ ಅಲಂಕಾರ ಮಾಡಿದ ತಕ್ಷಣ ಅವಲ್ಲ. ಅದೇ ಹೇಳಿ ನೀವು ನಾವು ಪ್ರತಿ ಸಲ ಹೇಳ್ತಾ ಇದ್ದೀವಿ ಪೂಜೆಯಲ್ಲಿ ಎಷ್ಟು ವಿಧ ಅಂದರೆ 3 ವಿಧ. ಕಾಟಾಚಾರ ಪೂಜೆ, ಜನಮಿಚ್ಚ ಪೂಜೆ, ಕ್ರಮಬದ್ಧತೆ ಪೂಜೆ ಅಂತ. ಅದಕ್ಕೆ ನಾವು ಯಾವತ್ತು ಹೆಚ್ಚಿನಾಗಿ ಕ್ರಮಬದ್ಧತೆ ಪೂಜೆ ಮಾಡ್ಬೇಕಾದ್ರೆ ನಾವು
ಪಡ್ಕೋಬೇಕು. ಕ್ರಮವಹಿಸಿ ಪೂಜೆ ಮಾಡೋದ್ರಿಂದಲೇ ನಮಗೆ ಅನುಕೂಲ ಆಗೋದು. ಜನ ನೋಡ್ಲಿ ಹೂವು ಹಾಕಿದ ತಕ್ಷಣ ದೇವರೇನು ಎದ್ದು ಬರಲ್ಲ. ನಮ್ಮ ಖುಷಿಗೋಸ್ಕರ ದೇವ್ರಿಗೆ ಹೂವು ಹಾಕೋಣದು. ಆ ಪೂಜೆನ ಕ್ರಮಬದ್ಧತೆ ಮಾಡಿದಾಗ ಏನಾಗುತ್ತೆ, ದೃಷ್ಟಿ ಬಿದ್ದಾಗ ನಮ್ಮ ಸಮಸ್ಯೆಗಳು ಬಗೆಹರಿತವೆ. ಆ ಭಗವಂತನಲ್ಲಿ ಪ್ರತಿ ತಿಂಗಳಿಗೆ ಭಾಗವಹಿಸ್ತಾರೆ. ದೇವರು ಇದೇ ನಮ್ಮ ದೇವಸ್ಥಾನಕ್ಕೆ ಬರೀ ಅಂತ ಹೇಳ್ತಾ ಇಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ ಭಾಗವಹಿಸ್ತಾ ಇದ್ರೆ ಆ ದೃಷ್ಟಿ ದೇವಿದಾಗಿರ್ಬೋದು, ಸ್ವಾಮಿದಾಗಿರ್ಬೋದು ಬೀಳ್ತಾ ಇದ್ರೆ ನಮ್ಮ ಕಷ್ಟಗಳು ಕರಗೋಗ್ತಾ, ಕರ್ಪೂರ ಹೆಂಗೆ ಕರಗುತ್ತೆ ಹಂಗೆ ನಮ್ಮ ಕಷ್ಟಗಳು ಕರಗೋಗ್ತಾ ಇರ್ತವೆ. ನಾವು ಒಂದ್ಕೊಂಡ್ ಮಂದಿ ಕೆಲಸಗಳು ಮರ್ತೋಗಿರ್ತಾರೆ ಕೆಲವರು ಮನೆಗೆ ಹೋದಾಗ. ಒಟ್ಟಿಗೆ ಹೋಗೋಗಳ ಸಮಸ್ಯೆ ಏನಾಗುತ್ತೆ ಅಂದರೆ ನಿಮಗೆ ಭಾಗವಹಿಸ್ತಾ ಆಟೋಮೆಟಿಕ್ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗ್ತವೆ. ಯಾಕಂದರೆ ಇದು 100% ಬೇರೆ ಯಾರು ಗ್ಯಾರಂಟಿ ಕೊಡಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಯಾವುದೇ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾರೆ. ದೇವ್ರಿಗೆ ಬೇಡಿಕೆ ಯಾರು ಇಡಕ್ಕೆ ಹೋಗಬೇಡಿ. ನಿಮ್ಮ ಸಮಸ್ಯೆ ಬಗ್ಗೆ ಸಮಸ್ಯೆ ಬೇಕಾದ್ರೆ ನೀವು ಕೈಲೇ ಇದಕ್ಕೆ ತನುಮಾನದನ್ನ ಕೊಡ್ಬೋದು. ನೀವು ದೇವ್ರಿಗೆ ದುಡ್ಡು ಕೊಡ್ತಾರೆ, ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ, ನಿಮ್ಮ ತಪ್ಪು ಕಲ್ಪನೆ ಅವೆಲ್ಲವ. ಕೊಡೋದ್ರಿಂದ ಏನು ಸಮಸ್ಯೆ, ಕೊಡೋದ್ರಿಂದ ನಮಗೆ ಏನು ಒಳ್ಳೇದಾಗುತ್ತೆ ಅಂದರೆ, ಈಗ ನಾವೀಗೆಲ್ಲ ಪ್ರಸಾದ ಹಂಚ್ತೀವಲ್ಲ, ನಮ್ಮ ಅನ್ನ ದೇವಸ್ಥಾನಗಳ ಪ್ರಸಾದ ಏನಕ್ಕೆ ಕೊಡ್ತೀವಿ, ಅನ್ನ ಸಂತರ್ಪಣೆ ಏನಕ್ಕೆ ಮಾಡ್ತೀವಿ ಅಂದರೆ, ಮನುಷ್ಯಗೆ ಬಡತನ ಇದ್ರೂ ಪರಲ್ಲ, ದರಿದ್ರ ಇರಬಾರ್ದು ಅಂತ ದರಿದ್ರ ನಿವಾರಣೆಗೋಸ್ಕರ ಒಬ್ಬ 1 ರೂಪಾಯಿ ಕೊಡೋದ್ರಿಂದಲೂ ಎಲ್ಲರಿಗೂ ಎಷ್ಟು ಜನಕ್ಕೆ ಹಂಚ್ತೀವಿ ಅಷ್ಟು ನಮಗೆ ಪುಣ್ಯ ಫಲ ಪ್ರಾಪ್ತಿ ಆಗುತ್ತೆ. ಹಿಂದಿ ಜನ್ಮ ಗೊತ್ತಿಲ್ಲ, ಮುಂದಿನ ಜನ್ಮ ಗೊತ್ತಿಲ್ಲ, ನಮಗೆ ಇರೋ ಜನ್ಮನ ಪಾವನ ಮಾಡ್ಕೋಬೇಕು ಅಂದಾಗ ಮಾಡ್ತಕ್ಕಂಥ ಕೆಲಸಗಳು ಒಳ್ಳೊಳ್ಳೆದಿರ್ಬೇಕು. ನಮಗೆ ಒಳ್ಳೊಳ್ಳೆ ಜ್ಞಾನ ತಿಳ್ಕೋಬೇಕು, ಒಳ್ಳೆ ಮಾಡಬೇಕು. ಅವೆಲ್ಲ ಮಕ್ಕಳುಗಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸ್ಕೊಡ್ಬೇಕು. ಇದು ನಮ್ಮ ಜವಾಬ್ದಾರಿ, ತಂದೆ ಆಗಿರ್ತಕ್ಕಂಥ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಕೂಡ ಹೌದು. ಈಗ ಒಂದು ಪೂಜಾರಿಗಿರೋ ಜವಾಬ್ದಾರಿ ಇದೆ, ಒಬ್ಬ ದಾಸಪ್ಪಾಗಿರೋ ಜವಾಬ್ದಾರಿ ಇದೆ. ಈಗ ಪ್ರತಿಯೊಂದನ್ನು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ತಿಳ್ಕೊಬೇಕೇ ಹೊರತು ಎಲ್ಲೇ ಹೋದ್ರೂ ನಮಗೆ ಏನು ಸಿಗಲ್ಲ. ನಮಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಬರೀ ಊದಡಿ ಗಂಡ ಆಡಿದ ತಕ್ಷಣ ದೇವ್ರು ಎದ್ದು ಬರಲ್ಲ, ಏನು ಮಾಡಲ್ಲ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೆಲ್ಲ ಭಾಗವಹಿಸಿದ್ರೆ ಭಗವಂತನ ಸ್ವಾಮಿ ಅನುಗ್ರಹ, ಚನ್ಕೆ ಸ್ವಾಮಿ ಮತ್ತು ಶ್ರೀದೇವಿ ಭೂದೇವಿ ಅನುಗ್ರಹ ಮತ್ತು ಎಲ್ಲ ದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ನಿಮಗೆ ಎಲ್ಲ ಅನುಕರಿಸಲಿ. ನಿಮಗೆ ಇಷ್ಟಾರ್ಥಗಳು ಏನೇನಿದ್ದಾವೆ, ಏನೇನು ಅನ್ಕೊಂಬಂದಿದ್ರ ಪ್ರತಿಯೊಬ್ಬರಿಗೂ ಅದು ಲಭಿಸ್ಲಿ ಅನ್ನೋದು ನಾನು ಪ್ರತಿಯೊಂದು ಭಗವಂತನಲ್ಲಿ ನಾವು ಪ್ರತಿ ಸಲ ಯಾರಿಗೆ ಕೊಟ್ಟಿರ್ತಾರ ಅವ್ರ ಹೆಸರಲ್ಲಿ ಸಂಕಲ್ಪ ಸೇವೆ ಮಾಡ್ತೀವಿ. ಮತ್ತೆ ನವಗ್ರಹ ಶಾಂತಿ ಪೂಜೆ. ಯಾಕೆ ನವಗ್ರಹ ಶಾಂತಿ ಪೂಜೆ ಮಾಡಬೇಕು ಅಂದಾಗ, ಒಂದೊಂದು ಮಂತ್ರ ಹೇಳಿ ಒಂದೊಂದು ಪೂಜೆ ಮಾಡಿದಾಗ ಆ ಶಾಂತಿ ಆಗುತ್ತೆ. ಆ ಗ್ರಹಗಳು ಶಾಂತಿ ಆದಾಗ ನಮಗೆ ಆಗ್ತಕ್ಕಂಥ ಅನಾಹುತಗಳು ತಪ್ತವೆ. ಅದಕ್ಕೋಸ್ಕರ ನಾವು ಧಾನ್ಯ ಏನು ಕೊಡಿಸ್ತೀವಿ ಹೇಳಿ ನೋಡೋಣ. ಧಾನ್ಯ ಕೊಡಿಸೋದ್ರಿಂದ ನಾವು ಒಂದೊಂದು ಗ್ರಹ ಮಂತ್ರ ಓದ್ಬಿಟ್ಟು ಸುಮ್ಮನೆ ಧಾನ್ಯ ಕೊಡ್ದಷ್ಟೇ ನಮ್ಮ ಸಮಸ್ಯೆ ಬಗೆರಲ್ಲ. ಒಂದೊಂದು ಗ್ರಹಕ್ಕೆ ಒಂದೊಂದು ಮಂತ್ರ ಇದೆ. ಆ ಮಂತ್ರ ಪಠನೆ ಮಾಡಿ ಪೂಜೆ ಮಾಡಿ ಅವ್ರ ಕೈಲಿ ಎತ್ತಿಸ್ಕೊಟ್ಟಾಗ ಏನಾಗುತ್ತೆ ಅಂದರೆ, ಆ ದೋಷಗೆ ನಮ್ಮ ಸಡನ್ ಧಾನ್ಯ ಕೊಟ್ಟ ತಕ್ಷಣ ವಾಸಿ ಆಗಲ್ಲ. ನಾವೇನು ಅದನ್ನ ಇರ್ತಕ್ಕಂಥ ಸಮಸ್ಯೆನ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಶನಿವೇಶ್ವರ ಯಾರು, ಆಂಜನೇಯ ಯಾರು ಅಂತ ಕೆಲವ್ರಿಗೆ ಗೊತ್ತೇ ಇರಲ್ಲ. ನಮ್ಮ ಆಂಜನೇಯ ದೊಡ್ಡವರು ಎಲ್ಲ ವಿಷ್ಣು ಪರಮಾತ್ಮಗೆ ಆಂಜನೇಯ ಬಂಟ, ಶನೇಶ್ವರ ಭಕ್ತ. ಇದು ಕೆಲವ್ರಿಗೆ ಗೊತ್ತಿಲ್ಲ. ನಮ್ಮ ಶನೇಶ್ವರ ದೊಡ್ಡವನು, ನಮ್ಮ ಆಂಜನೇಯ ದೊಡ್ಡವು, ಈ ಥರ ಅಲ್ಲ ಭಕ್ತಿ. ವಿಷ್ಣು ಪರಮಾತ್ಮಗೆ ಆಂಜನೇಯ ಬಂಟ, ಶನೇಶ್ವರ ಭಕ್ತ. ಈಗ ನಾವೇನು ಭಕ್ತರು ಅವನು ಹಂಗೆ ಭಕ್ತ. ಅವರು ಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಶನೇಶ್ವರನ ಜವಾಬ್ದಾರಿ ಏನಿದೆ ಅವ್ನು ಕೆಲಸ ಮಾಡ್ತಾ ಇದ್ದಾನೆ. ಆಂಜನೇಯನ ಜವಾಬ್ದಾರಿ ಆಂಜನೇಯ ಕೆಲಸ ಮಾಡಿದೆ. ದಾಸಪಾದನೆ ಕೆಲಸ ದಾಸಪ್ಪ ಮಾಡಬೇಕು. ಪೂಜಾರಿ ಪೂಜಾರಿ ಕೆಲಸ ಮಾಡಿದಾಗ ಮಾತ್ರ ಅದಕ್ಕೆ ನಾವು ಪ್ರಾಪ್ತವಾಗೋದು. ಅದಕ್ಕೋಸ್ಕರ ಧಾನ್ಯ ಕೊಡಿಸ್ಬೇಕಾದ್ರೆ ಅವಾಗ ದಿಕ್ಕಿಗೆ ಇಟ್ಟು ನಾವು ಹೇಳಿದೆ ಲಾಸ್ಟ್ ಟೈಮ್. ಅದಕ್ಕೋಸ್ಕರನೇ ಕೊಡಿಸಬೇಕಾದ್ರೆ ಮಂತ್ರ ತಂತ್ರ ಓದಿ ಕೊಟ್ಟಾಗ ಮಾತ್ರ ಆ ಶಾಂತಿ ನಮ್ಗೆ ಆಗ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಒಂದೇ ಸಲ ವಾಸಿ ಆಗಲ್ಲ. ಕಡಿಮೆ ಆದಾಗ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ಸಿಗ್ತಕ್ಕಂಥದ್ದು. ಹಾಗಾಗಿ ಭಗವಂತನ ಕೃಪಾ ಕಟಾಕ್ಷ ಎಲ್ಲರಿಗೂ ನಾವು ಏನೇ ಮಾಡಿ ತಿಳಿದಲ್ಲ ಮಾಡ್ತೇವೋ, ಪೂಜೆಲ್ಲ ಆಗಿರೋದು ಪುನಸ್ಕಾಲ ಮತ್ತೊಮ್ಮೆ ಮಗದೊಮ್ಮೆ ಸರ್ವಂ ಶ್ರೀಕೃಷ್ಣ ಸಮರ್ಪಯಾಮಿ. ಯಾಕಂದ್ರೆ ನಾವು ಭಗವಂತ ಪಾದಕ್ಕೆ ಅರ್ಪಣೆ ಮಾಡಬೇಕು. ಯಾವತ್ತಾಗಲಿ ಭಗವಂತ ಪಾದ ಸೇವೆಯಿಂದಲೇ ಮಾಡಬೇಕು. ಕೆಲವರು ನಾನು ಲಾಸ್ಟ್ ಟೈಮ್ ಹೇಳಿದೆ, ಯಾವುದೇ ಪೂಜೆ ಮಾಡಿ ಸುಮ್ಮನೆ ಅಕ್ಷತೆ ಹಿಂಗೆ ಹಾಕಿದ್ರೆ ಹಾಕೋದು, ಇದು ಮದುವೆಗೆ ಹಾಕೋದು ಹಿಂಗೆ ಹಾಕೋದು. ನಾವು ಹಂಗೆ ಹಾಕೋದು. ಭಗವಂತಿಗೆ ಪ್ರಾರ್ಥನೆ ಗೆಳಿಗೆ ಹಾಕಿ ಪಾದಕ್ಕೆ ಅರ್ಪಿಸಬೇಕು. ಹಿಂಗೆ ಹಾಕೋದು ದೇವ್ರಿಗೆ ಆಶೀರ್ವಾದ ಮಾಡೋದಲ್ಲ. ನಾವು ದೇವರಿಂದ ನಾವು ಆಶೀರ್ವಾದ ಪಡ್ಕೋಬೇಕು. ಹಿಂಗೆ ಹಾಕೋದು ಮಾತ್ರ ಮದುವೆಗಳಿಗೆ ಇವಕ್ಕೆಲ್ಲ ನಮ್ಮ ಆಶೀರ್ವಾದ ಆಗ್ತೀವಿ. ಭಗವಂತನ ಪಾದಕ್ಕೆ ಅಕ್ಷತೆ ಹಾಕಬೇಕು. ಎಲ್ಲ ಹೋಗ್ಲಿ, ಯಾವುದೇ ಹೋಗ್ಲಿ ಪಾದಕ್ಕೆ ಅರ್ಪಣೆ ಮಾಡ್ರಿ. ಹಿಂಗೆ ಎಸಿಬೇಡಿ, ಎಸಕ್ಕೆ ಹೋಗ್ಬೇಡ. ಮಂತ್ರಾಕ್ಷತೆ ಮಂತ್ರಾಕ್ಷತೆ ಅಂದ್ರೆ ಮಂತ್ರ ಪಠನೆ ಮಾಡ್ತಕ್ಕಂಥ ಮಂತ್ರಾಕ್ಷತೆ ಅಂತ ಹೇಳ್ತೀವಿ. ಹಾಗೆ ಪ್ರತಿಯೊಬ್ಬರಿಗೆ ಒಳ್ಳೇದಾಗಲಿ. ಮತ್ತೆ ದೇವ್ರ ವಿಗ್ರಹ ನಾವು ಮಾಡಿಸ್ತಾ ಇದೀವಿ, ಮತ್ತೆ ದೇವಸ್ಥಾನನೂ ಕಟ್ಟಿಸ್ತಾ ಇದೀವಿ. ಹಾಗಾಗಿ ಬಂದಿರತಕ್ಕಂಥವ್ರು ಕೂಡ ಮನಸ್ಥಿತಿ ಇರ್ತಕ್ಕಂಥವ್ರು ನಿಮ್ಮ ಕೈಲಾದ ಎಷ್ಟೇ ಸಿಗುತ್ತೆ. ಈಗ 2-3 ದಿನ ಕಡೆ ತಾಯಿಡೆಟ್ಟೆಗೂ ಓಡಾಡಿದ್ದು ಸುಮಾರು ಕಲೆಕ್ಷನ್ ಆಯಿತು. ಗ್ರಾಮದಲ್ಲೂ ಇರ್ತಕ್ಕಂಥವ್ರು ಕೈಲಾಗಿ ತನು ಮನ ಧನ ಸಹಾಯ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟು ಕೊಡ್ತಾ ಹೋದ್ರೆ, ಒಂದೊಂದು ಕಲ್ಲಿ ಹೇಳ್ತಾ ಹೋದ್ರು ಇದು ಕೋಟಿ ಫಲ ಅಂತ. ಇದು ಮತ್ತೆ ದೇವಸ್ಥಾನ ಕೆಡವಿ ಕಟ್ಟೋದೈತಲ್ಲ, ಇದು ಪುನರ್ ನಿರ್ಮಾಣ ಅಂತ ಹೇಳ್ತೀವಲ್ಲ, ಅದು ತುಂಬ ಶ್ರೇಷ್ಠವಾದ. ಹೊಸ ದೇವಸ್ಥಾನ ಕಟ್ಟೋದಕ್ಕಿಂತವ ಇರೋ ದೇವಸ್ಥಾನ ಡೆವಲಪ್ ಮಾಡಿತಲ್ಲ, ಅದು 100,000 ಪಟ್ಟು ಫಲ ಅಂತ ಹೇಳ್ತೀವಿ. ಆ ಫಲ ಪ್ರತಿಯೊಬ್ಬರು ಪ್ರಾಪ್ತಿಯಾಗಿ ಕೈಲಾಗಿರ್ತಕ್ಕಂಥ ಹನುಮಾನ ಕಟ್ಟಿದಾಗ ಮಾತ್ರ ಅದನ್ನ ನಮಗೆ ಸಿಗ್ತಕ್ಕಂಥದ್ದು. ಹಾಗೆ ಪ್ರತಿಯೊಬ್ಬರು ಮತ್ತೊಮ್ಮೆ ಮಗದೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲರಿಗೂ ನನ್ನಲ್ಲಿ ಪೂಜೆ ತಪ್ಪಿದ್ರೆ, ಜನಗಳ ಭಾವನೆಗೆ ಏನಾದರೂ ಧಕ್ಕೆ ಆಗಿದ್ರೆ, ನಮ್ಮಲ್ಲಿ ಏನಾದರೂ ದೋಷಗಳಿದ್ರೆ ಭಗವಂತನಲ್ಲಿ ಮತ್ತೆ ಜನಗಳಲ್ಲಿ ನಾನು ಪ್ರಾರ್ಥನೆ ಮಾಡಿ ಒಂದು ದಿವಸ ಓದ್ತಾ ಇದ್ದೀನಿ. ಸ್ವಾಮಿ ಮಲ್ಕಾಪುರ ಚನ್ಕೇಶ್ವರಿಗೆ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ.